ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಏನಂದರೆ ಇವತ್ತಿನ ವಿಡಿಯೋದಲ್ಲಿ ತುಂಬ ಬಡವರು ಇರ್ತಾರಲ್ವ, ಹಾಗೆಯೇ ಬಟ್ಟೆ ಎಲ್ಲ ತೊಗೊಳಕ್ಕಾಗಲ್ಲ ಚಿಕ್ಕ ಮಕ್ಕಳಿಗೆ, ಅಂಥವರಿಗೆ ನಾನು ಬಟ್ಟೆ ಕಳಿಸ್ಕೊಡೋಣ ಅಂದ್ಕೊಂಡಿದ್ದೀನಿ. ಫ್ರೀಯಾಗಿ ಬಟ್ಟೆನ ಕಳಿಸ್ಕೊಡ್ತೀನಿ. 2 ವರ್ಷದೊಳಗಿನ ಮಗು ಇರುತ್ತಲ್ವ, ಬೇಬಿ ಗರ್ಲ್ ಇರುತ್ತಲ್ವ, ಸೊ ಅಂಥವ್ರು ಮೆಸೇಜ್ ಮಾಡಿ, ನಿಮ್ಮ ವಾಟ್ಸಪ್ ನಂಬರ್ನ ಮೆಸೇಜ್ ಮಾಡಿ, ನಾನು ಫೋಟೋನೂ ಕಳಿಸ್ತೀನಿ ಯಾವ ಥರ ಡ್ರೆಸ್ ಇದೆ ಅಂತ ಅಂದ್ಬಿಟ್ಟು, ಮತ್ತು ನಿಮಗೆ ಫ್ರೀಯಾಗಿ ಕಳಿಸ್ತೀನಿ. ಸಿರ್ಸಿ ಹತ್ತಿರದವರು ಅಂದರೆ ಆ ಕಡೆ ಈ ಕಡೆ ಊರುಗಳಿರುತ್ತಲ್ವ, ಸೊ ಅಂಥವ್ರಾದರೂ ಪರವಾಗಿಲ್ಲ. ತುಂಬ ದೂರದವರು ಅಂದರೆ ಡೆಲಿವರಿ ಚಾರ್ಜಸ್ ಎಲ್ಲ ಇರುತ್ತಲ್ವ, ಕಳಿಸೋದು ಕೊರಿಯರ್ದು, ಅದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ನನಗೂ ಕೂಡ. ಹಾಗಾಗಿ ನಾನು ಸ್ವಲ್ಪ ಸುತ್ತಮುತ್ತಲು ಸಿರ್ಸಿ ಹತ್ತಿರದವರಿಗೆ ಬಟ್ಟೆ ಕಳಿಸ್ಕೊಡೋಣ ಅಂದ್ಕೊಂಡಿದ್ದೀನಿ. ಒಂದ್ಸಲ ಯೂಸ್ ಮಾಡಿದ್ದು ಬಟ್ಟೆ ಬೇಕಂದ್ರೂ ಪರವಾಗಿಲ್ಲ ಅಂದ್ರೂ ಅದನ್ನು ಕೂಡ ಕಳಿಸ್ಕೊಡ್ತೀನಿ. ಬಟ್ ನಾನು ಯೂಸ್ ಮಾಡದೇ ಇರುವಂಥ ಬಟ್ಟೆ ಕೂಡ ಇದೆ. ಒಳಗೆ ಇಟ್ಟು ಸುಮ್ಮನೆ ವೇಸ್ಟ್ ಮಾಡೋದಕ್ಕಿಂತ ಅಟ್ಲೀಸ್ಟ್ ಅವರಾದ್ರೂ ಯೂಸ್ ಮಾಡ್ತಾರಲ್ವ. ನಾವು ಕೂಡ ಚಿಕ್ಕವರಿದ್ದಾಗ ಎಷ್ಟೊಂದು ಕಷ್ಟಪಡ್ತಿದ್ವಿ ಅಲ್ವ ಬಟ್ಟೆ ತಗೋಬೇಕು ಅಂದರೆ. ಸೊ ಆ ಥರದವ್ರು ಇನ್ನೂ ಕೂಡ ಕೆಲವೊಬ್ಬರೆಲ್ಲ ಇರ್ತಾರೆ. ಸೊ ಅಂಥವರಿಗೆ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಕಳಿಸ್ಕೊಡೋಣ ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ಸಿರ್ಸಿ ಹತ್ತಿರದವರಿದ್ದರೆ ನಮ್ಮ ಮನೆಗೆ ಬಂದು ಕೂಡ ತೊಗೊಂಡು ಹೋಗ್ಬೋದು. ಸೊ ಆ ಥರ. ಸೊ ಕೆಲವೊಬ್ಬರೆಲ್ಲ ಅನ್ಕೋಬೋದು ನಿಮಗೆ ಪರಿಚಯ ಇದ್ದವರಿಗೆ ಅಥವಾ ರಿಲೇಟಿವ್ಸಿಗೆಲ್ಲ ಕೊಡ್ಬೋದಲ್ವಾ ಅಂತ ಅಂದ್ಬಿಟ್ಟು. ಬಟ್ 2 ವರ್ಷದ ಒಳಗಿನ ಮಕ್ಕಳೇ ಸಿಗಲ್ಲ, ರಿಲೇಟಿವ್ಸಲ್ಲಾಗಲಿ ಅಥವಾ ಪರಿಚಯ ಇದ್ದವರಾಗಲಿ. ಕೆಲವೊಬ್ಬರಿಗೂ ಕೂಡ ಕೊಟ್ಟಿದ್ದೀವಿ ನಮಗೆ ಪರಿಚಯ ಇದ್ದವರಿಗೆ 2 ವರ್ಷದ ಒಳಗಿನ ಮಕ್ಕಳಿಗೆ. ಬಟ್ ಇನ್ನೂ ಕೂಡ ಜಾಸ್ತಿ ಬಟ್ಟೆ ಇದೆ, ಸುಮ್ಮನೆ ವೇಸ್ಟ್ ಮಾಡೋದಕ್ಕಿಂತ ಅಟ್ಲೀಸ್ಟ್ ನಮ್ಮ ಕೈಲಾದ ಅಳ್ಳು ಸೇವೆನ ಮಾಡೋಣ ಅಂತ ಅಂದ್ಬಿಟ್ಟು, ದಯವಿಟ್ಟು ಯಾರಾದರೂ ಸಿರ್ಸಿ ಹತ್ತಿರದವರಿದ್ದರೆ, ತುಂಬ ಬಡವರಿದ್ದರೆ, ನನಗೆ ಇದ್ದವರಿಗೆಲ್ಲ ಏನೂ ಬೇಡ, ಅವರಿಗೆ ಅವಶ್ಯಕತೆ ಇರಲ್ಲ ಇದ್ದವರಿಗೆ. ಹಾಗೆಯೇ ಮೊನ್ನೆ ತೀರ್ಥಹಳ್ಳಿಗೆ ಹೋದಾಗ ಅವರು ತೀರ್ಕೊಂಡ್ರಲ್ವ ನಮ್ಮ ನಿತ್ತುನವ್ರ ದೊಡ್ಡಪ್ಪ. ಸೊ ಅವ್ರ ಮಗಳು ಕೂಡ ಕಾಶ್ವಿಗೆ ಕೆಲವೊಂದು ಡ್ರೆಸ್ಗಳನ್ನೆಲ್ಲ ತಂದಿದ್ದು, ತೋರಿಸೋಣ ಅಂತ ಅಂದ್ಬಿಟ್ಟು. ಇದು ನೋಡಿ. ಸೊ ಈ ಮಿಡಿ ಅಂತೂ ತುಂಬ ಚೆನ್ನಾಗಿದೆ, ಕರೆಕ್ಟ್ ಆಗ್ತಾ ಇದೆ ಕಾಶ್ವಿಗೆ. ಸೊ ಇದು ಮಿಡಿ, ಇದ್ರ ಮೇಲೆ ಈ ಥರ ಇದು ಬಂದಿದೆ. ಸೊ ಮೇಲೆ ಹಾಕೊಳ್ಳೋ ಟಾಪ್ ಇದು ಈ ಥರ ಇದೆ. ನೆಕ್ಸ್ಟ್ ಇದು ನೋಡಿ, ತುಂಬ ಕ್ಯೂಟ್ ಆಗಿದೆ, ನನಗೆ ತುಂಬ ಖುಷಿ ಅನಿಸ್ತು. ಸೊ ಈ ಥರ ಇದೆ ಬ್ಲೂ ಕಲರಲ್ಲಿ. ಇದು ಮೇಲಿನ ಟಾಪು, ಆಮೇಲೆ ಇದು ಪಲಾಜೋ ಥರ. ಈ ಥರ ಡ್ರೆಸ್ ಇರಲಿಲ್ಲ ಕಾಶ್ವಿ ಹತ್ರ, ಫಸ್ಟ್ ಟೈಮ್ ನಾನು ಕಾಶ್ವಿಗೆ ಹಾಕ್ತಾ ಇರೋದು. ನೋಡಿ ತುಂಬ ಕ್ಯೂಟ್ ಆಗಿದೆ, ಬ್ಲೂ ಕಲರಲ್ಲಿರೋದು ಇದು. ನೆಕ್ಸ್ಟ್ ಇದು ನೋಡಿ ಮಿಡಿ. ಈ ಥರ ಮಿಡಿ ತುಂಬ ಇದೆ ಕಾಶ್ವಿ ಹತ್ರ, ನಾನು ಯೂಸ್ ಮಾಡಿಲ್ಲ. ನನ್ನ ತಮ್ಮ ತಂದಿದ್ದು, ಹಾಗೆಯೇ ನನ್ನ ತಂಗಿ ಕೂಡ ತಂದಿದ್ದು. ಸೊ ಆ ಥರದ ಮಿಡಿ ಕೂಡ ಇದೆ, ನಿಮಗೆ ಬೇಕಂದವರಿಗೆ ಬೇಕಾದ್ರೆ ನಾನು ಕಳಿಸ್ಕೊಡ್ತೀನಿ, ಓಕೆನಾ? ಮೆಸೇಜ್ ಮಾಡಿ. ಸೊ ಇದ್ರ ಮೇಲೆ ಈ ಥರ ಇದು ಇದೆ, ಕ್ಯೂಟಾಗಿದೆ ನೋಡಿ. ನಾವೆಲ್ಲ ಚಿಕ್ಕವರಿದ್ದಾಗ ಈ ಥರ ಬಟ್ಟೆಗಳನ್ನೇ ಹಾಕಿರಲಿಲ್ಲ, ಇವಾಗ ನೋಡ್ರಿ ಎಷ್ಟು ಖುಷಿ ಆಗುತ್ತೆ. ಸೊ ನನ್ನ ಮಗಳಂತೆಲ್ಲ ಇವಾಗಿನವರಿಗೆ ಎಲ್ಲ ಮಕ್ಕಳಿಗೂ ಕೂಡ ಅಷ್ಟೇ, ಚಿಕ್ಕವರಿದ್ದಾಗಲೇ ಅವರು ವೆರೈಟೀಸ್ ಆಫ್ ಬಟ್ಟೆಗಳೆಲ್ಲ ಹಾಕಿರ್ತೀವಿ ಅಲ್ವಾ ನಾವು. ಸೊ ಇದು ನಮ್ಮ ಅತ್ತೆ ತಂದಿದ್ದು, ಇದ್ರ ಮೇಲೆ ಈ ಥರ ಬರುತ್ತೆ. ಸೊ ಇದು ಇದ್ರ ಮೇಲೆ ಎಲ್ಲನೂ ಕೂಡ ಒಂಥರ ಕ್ಯೂಟಾಗಿದೆ ಅಲ್ವಾ. ಸೊ ಇದೊಂದು ಡ್ರೆಸ್ಸು ಚೆನ್ನಾಗಿರುತ್ತೆ ಮಕ್ಕಳಿಗೆ. ತುಂಬ ಗ್ರ್ಯಾಂಡಾಗಿರೋ ಡ್ರೆಸ್ಗಳಂದರೆ ಮಕ್ಕಳು ಹಾಕಲ್ಲ, ಈ ಥರ ಡ್ರೆಸ್ಗಳಂದ್ರೆ ಹಾಕೋತಾರೆ. ಸೊ ನೆಕ್ಸ್ಟ್ ಇದು ಒಂದು ಕಾಟನ್ ಅಂದರೆ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತಲ್ವ. ಸೊ ಅವರಿಗೆ ಕಂಫರ್ಟೇಬಲ್ ಆಗಿರುತ್ತೆ, ಮಕ್ಕಳಿಗೆ ಆಲ್ಮೋಸ್ಟ್ ಆಗಿ ಕಾಟನ್ ಬಟ್ಟೆಗಳನ್ನೇ ಹಾಕಬೇಕು. ನೆಕ್ಸ್ಟ್ ಇದು ಒಂದು ನೋಡಿ ಪಿಂಕ್, ಇದು ಕೂಡ ಅಷ್ಟೇ, ಇದು ಕಾಟನ್. ಇದು ನಮ್ಮ ಅತ್ತೆ ತಂದಿದ್ದು ಅನ್ಕೋತೀನಿ. ಹಾಗೆಯೇ ಇನ್ನೂ 2 ಡ್ರೆಸ್ ಇತ್ತು, ನಮ್ಮ ತಮ್ಮ ತಂದಿದ್ದ ಡ್ರೆಸ್ಸು. ಇದು ಯಾವತ್ತೂ ತೋರಿಸೋಣ ಅಂದ್ಕೊಂಡೆ, ತೋರ್ಸೋಕ್ಕಾಗಿಲ್ಲ. ಇದು ನೋಡಿ ತುಂಬ ಚೆನ್ನಾಗಿದೆ, ಗ್ರ್ಯಾಂಡಾಗಿ. ಸೊ ಈ ಥರ ಇದೆ, ಬಟ್ ಇದು ಸ್ವಲ್ಪ ದೊಡ್ಡ ಇದೆ. ಕಾಶ್ವಿ ಒಂದು 2-3 ವರ್ಷ ಆದಮೇಲೆ ಹಾಕ್ಬೋದು. ಸೊ ಆ ಥರ ಇದೆ ಇದು ನೋಡಿ, ಈ ಥರ ಇದೆ. ಹಾಗೆಯೇ ಇಲ್ಲೊಂದಿದೆ. ಸೊ ಇದು ಕೂಡ ಅಷ್ಟೇ, ನನ್ನ ತಮ್ಮ ತಂದಿದ್ದು ನೋಡಿ, ಈ ಥರ ಇದೆ. ತುಂಬ ಬಡವರು ಯಾರಿರ್ತೀರ, ದಯವಿಟ್ಟು ಈ ವಿಡಿಯೋ ನೋಡಿದರೆ ಕಮೆಂಟ್ ಮಾಡಿ ನನಗೆ. ಹಾಗೆಯೇ ಶ್ರಾವಣ ಮಾಸ ಅಂದರೆ ನಮಗೆ ತುಂಬ ದೊಡ್ಡದು. ಶ್ರಾವಣ ಮಾಸದಲ್ಲಿ ತುಂಬ ಹಬ್ಬಗಳೆಲ್ಲ ಬರುತ್ತೆ. ಅತಿ ಹೆಚ್ಚು ಹಬ್ಬಗಳು ಬರುವ ಮಾಸ ಅಂದರೆ ಅದು ಶ್ರಾವಣ ಮಾಸ. ಹಾಗೆಯೇ ವರಮಹಾಲಕ್ಷ್ಮಿ ಪೂಜೆ ಕೂಡ ಬಂತಲ್ವ, ಅದಕ್ಕೆ ನಾನು ಎಲ್ಲ ರ್ಯಾಕ್ಸ್ಗಳನ್ನು ಕ್ಲೀನ್ ಮಾಡಿ, ಡಬ್ಬಗಳನ್ನೆಲ್ಲ ಕ್ಲೀನ್ ಮಾಡಿ ತೊಳೆದಿಟ್ಕೊಳ್ತಾ ಇದ್ದೀನಿ ಇವಾಗ. ಸೊ ಕಾಶ್ವಿ ಮಲ್ಕೊಂಡಾಗ ಕ್ಲೀನ್ ಮಾಡೋಣ ಅಂದ್ಕೊಂಡ್ವಿ, ಬಟ್ ಸ್ಟೀಲ್ ಡಬ್ಬಗಳೆಲ್ಲ ಸೌಂಡ್ ಆಗೇ ಆಗುತ್ತೆ ಕ್ಲೀನ್ ಮಾಡಬೇಕಂದ್ರೆ ಮತ್ತು ವಾಶ್ ಮಾಡಬೇಕಂದ್ರೆಲ್ಲ. ಅದಕ್ಕೆ ಅವಳು ಎಚ್ಚರ ಇದ್ದಾಗಲೇ ಬೇಗ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಸೇರಿ ಎಲ್ಲವನ್ನು ಕ್ಲೀನ್ ಮಾಡ್ಕೊಂಡ್ವಿ.
ಸೊ ಇಲ್ಲಿಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.